ಯೋಗೇಶ್ ಗೌಡ ಹತ್ಯೆ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆ ಪ್ರಕಟಣೆ ಹಿನ್ನೆಲೆ ಯೋಗೇಶ್ ಗೌಡ ಪತ್ನಿ ಮಲ್ಲಮ್ಮ ರಿಯಾಕ್ಷನ್. ಧಾರವಾಡ: ದಶಕದ ಬಳಿಕ ಬಿಜೆಪಿ ಮುಖಂಡ ಯೋಗೇಶ್ ಗೌಡ ಹತ್ಯೆ ಆರೋಪಿಗಳಿಗೆ ಜೀವಾವಧಿ ಶಿಕ್ಷೆಗೆ ನ್ಯಾಯಾಧೀಶರ ಹೊರತು ನಾವೇನೂ ಅಲ್ಲ. ನ್ಯಾಯಾಧೀಶರ ಆದೇಶಕ್ಕೆ ನಾವು ತಲೆಬಾಗಬೇಕು. ನ್ಯಾಯಾಲಯದ ಆದೇಶಕ್ಕೆ ತಲೆಬಾಗುತ್ತೇನೆ ಎಂದು ಹೇಳಿದರು. ಧಾರವಾಡ ತಾಲೂಕು ಗೋವನಕೊಪ್ಪ ಗ್ರಾಮದ ನಿವಾಸದಲ್ಲಿ ಯೋಗೇಶ್ ಗೌಡ ಪತ್ನಿ ಮಲ್ಲಮ್ಮ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ ಅವರು, ನನ್ನ ಮಕ್ಕಳು ಈಗಲೂ ಸರ್ಕಾರಿ ಶಾಲೆಯಲ್ಲಿ ಓದುತ್ತಿದ್ದಾರೆ. 16 ಲಕ್ಷ ದಂಡ ಯೋಗೇಶ್ ಗೌಡ ಕುಟುಂಬಸ್ಥರಿಗೆ ನೀಡಲು ಕೋರ್ಟ್ ಆದೇಶ ಮಾಡಿದೆ. ನನ್ನ ಕರುಳಿನ ಕೂಗು ನ್ಯಾಯಾಧೀಶರಿಗೆ ಕೇಳಿದೆ ಅನಿಸುತ್ತೆ. ಈಗ ನ್ಯಾಯಾಧೀಶರು ಪರಿಹಾರ ನೀಡಲು ಆದೇಶ ಮಾಡಿದ್ದಾರೆ. ನನ್ನ ಮಕ್ಕಳು ನ್ಯಾಯಾಧೀಶರು ನೀಡಿದ ಆದೇಶದ ಹಣದಿಂದ ಉತ್ತಮ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ಸಿಗುವಂತೆ ಆಗಲಿ. ಇದನ್ನು ಗಮನದಲ್ಲಿಟ್ಟುಕೊಂಡು ಆದೇಶ ನೀಡಿರುವ ಆಶಯವಿದೆ. ನನ್ನ ಗಂಡನ ಸಾವಿಗೆ ನ್ಯಾಯಾಧೀಶರು ನ್ಯಾಯ ನೀಡಿದ್ದಾರೆ ಎಂದರು. ತೀರ್ಪು ಪ್ರಕಟ ಆಗಿದ್ದು ನ್ಯಾಯಾಲಯ ದೊಡ್ಡದೈತಿ, ನ್ಯಾಯಾಧೀಶರು ದೊಡ್ಡವರದಾರ. ನ್ಯಾಯಾಧೀಶರಿಗೆ ನಾನು ತಿಳಿಬಾಗ್ತೇನೆ. ಈಗ ನ್ಯಾಯಾಲಯ ಕೂಡ ಒಂದು 16 ಲಕ್ಷ ರೂಪಾಯಿ ಸಮಥಿಂಗ್ ಅಮೌಂಟ್ ಅನ್ನು ಕುಟುಂಬಕ್ಕೆ ನೀಡಬೇಕು, ಮಕ್ಕಳ ಶಿಕ್ಷಣಕ್ಕೆ ಅದನ್ನು ಬಳಕೆ ಆಗಲಿ ಅನ್ನೋ ಅಪೇಕ್ಷೆಯನ್ನು ಆಶೆ ಪಡ್ತೀನಿ. ದುಡ್ಡಿಂದನೂ ಏನೋ ನಾನು ನನ್ನ ಮಕ್ಕಳನ್ನು ಒಂದು ಗೌರ್ಮೆಂಟ್ ಶಾಲೆ ಬಿಟ್ಟು ಏನೇ ದೊಡ್ಡ ಶಾಲೆಗೆ ನಂಗೂ ಕಲಿಸ್ಬೇಕಂತ ಆಸೆ ಇತ್ತು. ಆ ಆಸೆ ಏನಾದ್ರೂ ನ್ಯಾಯಾಧೀಶರಿಗೆ ಜನರ ಕಿವಿಗೆ ಬಿದ್ದಿರ್ಬೇಕಂತ ನನ್ನ ಆಸೆ. ಅದು ಅವ್ರೇನ್ ಆಸೆ ಪಟ್ಟಾರ ಅದ ಪ್ರಕಾರನ ಅವ್ರ ಒಂದ್ ದೊಡ್ಡ ಶಾಲ್ಯಾಗ ಇನ್ ಮುಂದಾದ್ರೂ ಚಲೋ ಶಾಲ್ಯಾಗ ಕಲಿಯೋಂಗಾಗ್ಲಿ, ಕಲಿಸುವಂತ ಶಕ್ತಿ ಈಗ ಅವ್ರು ಕೊಟ್ಟಾರ ಅಂತ ಹೇಳ್ಬೇಕು. 16 ಮಂದಿಗೆ ಶಿಕ್ಷೆ ಆಗಿರುವಂತದ್ದು, ಈ ಶಿಕ್ಷೆಗೆ ನ್ಯಾಯ ಸಿಕ್ಕಿದೆ ಅಂತ ಅನ್ಸುತ್ತೆ? ನ್ಯಾಯ ಮತ್ತೆ ಸಿಕ್ಕೇತಂತ ಹೇಳ್ಬೇಕಲ್ಲ ಸರ್. ನ್ಯಾಯ ಸಿಕ್ಕೇತಿ, ನ್ಯಾಯಾಲಯ ದೊಡ್ಡೈತಿ, ನ್ಯಾಯಾಧೀಶರು ದೊಡ್ಡವರು ಅದಾರ. ಅವ್ರಿಗೆ ನಾವು ತಲೆಬಾಗ್ಬೇಕು. ಶಿಕ್ಷೆ ಅಂತೂ ಸಿಕ್ಕಿ. ಕೊಲೆ ಆದ ಆರಂಭದಲ್ಲಿ ತಾವು ಕೂಡ ಬೀದಿಗಿಳಿದು ಹೋರಾಟ ಮಾಡಿದ್ರು. ಊಟ, ವಸತಿ ಯಾವುದನ್ನೂ ಲೆಕ್ಕಿಸಲಿಲ್ಲ, ಮಕ್ಕಳ ಜೀವನವನ್ನು ಲೆಕ್ಕಿಸಲಿಲ್ಲ. ಹಗಲಿ ರಾತ್ರಿ ಸಿದ್ದರಾಮಯ್ಯನವರು ಭೇಟಿಯಾದ್ರೆ ಸಿದ್ದರಾಮಯ್ಯನವರು ಇದ್ದಂತ ಕಾಲದಲ್ಲಿ